ನಮಸ್ಕಾರ ಅನ್ನದಾತರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಅಡ್ಡರ್ ಯೂಟ್ಯೂಬ್ ಚಾನಲ್. ರೈತರಿಗಾಗಿ ರೈತರಿಗೋಸ್ಕರ ರೈತರ ಸೇವೆನೇ ಮಾಡಿಕೊಂಡು ಬರ್ತಾ ಇದ್ದಾವೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ರೈತ ಕಿಂಗ್, ರೈತನೇ ರಾಜ. ಈ ಮಾತು ನಂಬ್ತೀರಾ? ನಂಬಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ರೈತ ಶಿಸ್ತಿನಿಂದ, ಛಲದಿಂದ, ಶ್ರಮವಹಿಸಿ, ವೈಜ್ಞಾನಿಕ ಕಾರಣಗಳನ್ನು ತಿಳ್ಕೊಂಡು ಯಾವ ವೆದರಲ್ಲಿ, ಯಾವ ಸೀಸನ್ನಲ್ಲಿ ಯಾವ ಬೆಳೆ ಉತ್ತಮ, ಯಾವ ಬೆಳೆ ಆದ ನಂತರ ಯಾವ ಬೆಳೆನ ಕೊಡಬೇಕು, ಸಸಿಯಿಂದ ಹೇಗೆ ಪಾಲನೆ ಪೋಷಣೆ ಮಾಡಬೇಕು ಗೊತ್ತಿದ್ರೆ ಖಂಡಿತ ಆ ರೈತ ಕಿಂಗೆ. ನಾವು ಮೇಂಟೈನ್ ಮಾಡಿದಂಥ ಇಬ್ಬರ ರೈತರ ಯಶೋಗಾಥೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಒಬ್ಬ ರೈತ 1 ಎಕರೆಗಿಂತ ಕಡಿಮೆ ಜಮೀನಿನಲ್ಲಿ ಸೆಂಟೆಲ್ಲೋ ಬೆಳೆಸಿದ್ವಿ. ಸ್ಟಾರ್ಟಿಂಗಿಂದ ನಮ್ಮ ಪಾಲನೆ ಇತ್ತು. ನಮ್ಮದೇ ಔಟ್ಲೆಟ್, ಔಷಧಿ ಮತ್ತು ಗೊಬ್ಬರ ಎಲ್ಲವೂ ಕೂಡ ನಮ್ಮದೇ. ನಮ್ಮ ಪಾಲನೆಯಂತೆ ಅವರು ಪೋಷಣೆ ಮಾಡಿದ್ದಕ್ಕೆ ಇವತ್ತು ಆ ತೋಟ 7.5 ಲಕ್ಷಕ್ಕೆ ಮಾರಾಟವಾಗಿದೆ. ನಂಬ್ತೀರಾ? ನಂಬಲೇಬೇಕು. ಇನ್ನೊಬ್ಬ ರೈತ ಅರ್ಧ ಎಕರೆಗೂ ಸ್ವಲ್ಪ ಕಡಿಮೆ 3,70,000ಕ್ಕೆ ಸೇಲ್ ಆಗಿದೆ. ನಂಬ್ತೀರಾ? 3,70,000ಕ್ಕೆ ಮಾರಾಟವಾದಂಥ ಸೇವಂತಿಗೆ ತೋಟ, ಆ ರೈತ ಖರ್ಚು ವೆಚ್ಚಗಳು ಎಷ್ಟು ಹೇಳಿದ್ರೆ, ನಮ್ಮ ಔಟ್ಪುಟ್ಸ್ಗೆ ಅಂದರೆ ನಮ್ಮ ಬಯೋ ಫರ್ಟಿಲೈಸರ್ ಮತ್ತು ಮೆಡಿಸಿನ್ಸ್ಗೆ ಒಟ್ಟಾರೆಯಾಗಿ 15,000 ರೂಪಾಯಿ ನಮ್ಮ ಖರ್ಚಾಗಿರುತ್ತೆ. ಹಾಗೆ ಮಲ್ಚಿಂಗ್ ಪೇಪರ್, ಗೊಬ್ಬರ, ನಾಟಿ ಗಿಡ ಎಲ್ಲ ಸೇರಿ ಒಟ್ಟಾರೆ ಒಂದು 80,000 ಆ ರೈತ ಖರ್ಚು ಮಾಡಿರ್ತಾನೆ. ಒಟ್ಟು 1,10,000 ಅಷ್ಟು ಅವರ ಖರ್ಚಾಗಿರುತ್ತೆ. ಅವರು ಮಾರಾಟ ಮಾಡಿದಂಥದ್ದು 3,70,000. ಉಳಿಕೆ ಎಷ್ಟಾಗ್ಬೋದು? 2.5 ಲಕ್ಷ. ಇನ್ನು 10 ಇತರೆ ಅಂತೇಳಿ ಒಂದು 10,000 ತೆಗ್ದಿಕ್ಕಿರು 2.5 ಲಕ್ಷ 2 ತಿಂಗಳಲ್ಲಿ ಆ ರೈತ ಲಾಭ ಮಾಡಿರ್ತಾನೆ. ಹಾಗೆ ಆ 7.5 ಲಕ್ಷಕ್ಕೆ ಮಾರಾಟ ಮಾಡಿದಂಥ ಸೇವಂತಿಗೆ ತೋಟದ ರೈತ ನಮ್ಮ ಔಟ್ಪುಟ್ಸ್ ಒಂದು 25,000ರಿಂದ 26,000 ರೂಪಾಯಿ ಖರ್ಚು. ಇನ್ನು ಅವರ ಮಲ್ಚಿಂಗ್ ಪೇಪರ್, ಗೊಬ್ಬರ, ಇತರೆ ಅಂತೇಳಿ ಸೇರಿಸ್ಕೊಂಡಾಗ ಅವರು 1.20 ಖರ್ಚು ಮಾಡಿರ್ತಾರೆ. ಒಟ್ಟು 1.45 ಖರ್ಚಾಗಿದ್ದು ಉಳಿಕೆ ಲಾಭ 6,10,000 ರೂಪಾಯಿ ಲಾಭಗಳು ಕೇವಲ 2 ತಿಂಗಳಲ್ಲಿ. ಸೊ ಇದೆಲ್ಲ ಹೇಗೆ ಸಾಧ್ಯ ಅಂದರೆ, ಕೃಷಿ ಸಲಹೆಗಾರರ, ಕೃಷಿ ತಜ್ಞರ ಸಲಹೆಯನ್ನು ತಗೊಂಡು ನೀವು ವ್ಯವಸಾಯ ಮಾಡಿದಾಗ ಈ ರೀತಿಯ ಲಾಭಗಳನ್ನು ತೆಗಿಬೋದು. 90% ನೀವು ಲಾಭವನ್ನು ತೆಗಿಬೋದು. ಇನ್ನು 10% ವಾತಾವರಣದ ಏರುಪೇರಿನಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಒಟ್ಟಾರೆಯಾಗಿ ಲಾಭ ಅಂತೂ ಖಚಿತವಾಗಿರುತ್ತೆ. ಅದಕ್ಕಾಗಿ ಕೃಷಿ ಸಲಹೆಗಾರರ, ಕೃಷಿ ತಜ್ಞರ ಸಲಹೆ ತಗೊಳ್ಳಿ. ನಂಬಲೇಬೇಕು. ಈಗ ನಾನು ಹೇಳಿದಂಥ ಅಷ್ಟು ಜ್ಞಾನ, ತಾಳ್ಮೆ, ಶಿಸ್ತು, ಶ್ರಮ ಇದ್ದರೆ ರೈತರು ಖಂಡಿತವಾಗ್ಲೂ ರಾಜರು, ಕೋಟ್ಯಾಧೀಶರು ಆಗಲಿಕ್ಕೆ ಸಾಧ್ಯ. ಈ ಬಗ್ಗೆ ಸಂಶಯನೇ ಬೇಡ. ಹಲವಾರು ಉದಾಹರಣೆಗಳಿವೆ. ನಾವು ಪಾಲನೆ ಮಾಡಿದಂಥ ರೈತರು ಇವತ್ತುವರೆಗೂ ಉತ್ತಮ ಇಳುವರಿಯನ್ನು ಪಡ್ಕೊಂಡು ಖುಷಿಯಾಗಿದ್ದಾರೆ. ಸೊ ಈ ಜ್ಞಾನವನ್ನು, ವೈಜ್ಞಾನಿಕ ವಿಚಾರಗಳನ್ನು, ವೈಜ್ಞಾನಿಕ ತಿಳುವಳಿಕೆಯನ್ನು, ಬೆಳೆಯ ಅಷ್ಟು ಸಲಹೆಗಳನ್ನು ನಾವು ಉಚಿತವಾಗಿ ಕೊಡ್ತೇವೆ. ನೀವು ನನ್ನ ನಂಬರ್ಗೆ ಕರೆ ಮಾಡಿ ಯಾವ ಸಲಹೆ, ಯಾವ ಬೆಳೆಗೆ ಬೇಕಾಗಿದ್ದರೂ ಕೊಡ್ತೇವೆ. ಈಗ ಮುಂದಿನ ಹಂತದಲ್ಲಿ ನಾವು ಒಂದಷ್ಟು ರೈತರನ್ನು ಸೇರಿಸಿ ಒಂದು
ಒಕ್ಕೂಟದ ಮಾಡಿ ಅವರಿಗೆ ಅಗತ್ಯ ಮಾಹಿತಿಗಳನ್ನ ಹಂತ ಹಂತವಾಗಿ ಕೊಡ್ತಾ ಅವರಿಂದಲೇ ಸಾವಯವ ಕೃಷಿಯನ್ನ ಆರಂಭ ಮಾಡಿ ಸಾವಯವ ಗೊಬ್ಬರಗಳನ್ನ ತಯಾರು ಮಾಡಲಿಕ್ಕೆ ಅವರಿಗೆ ತರಬೇತಿಯನ್ನ ಕೊಟ್ಟು ಒಂದು ಸದೃಢ ರೈತರನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮುಂದಿನ ಗುರಿ. ಸೊ ಯಾರು ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ನಮ್ಮ ಈ ಯೋಜನೆಗೆ ಕೈ ಜೋಡಿಸಿ ರೈತ ಈಸ್ ಕಿಂಗ್ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತೇವೆ. ಇನ್ಯಾಕೆ ತಡ ಮಾಡ್ತೀರಿ? ಏನೇ ಮಾಹಿತಿ ಇದ್ರು, ಮಾಹಿತಿಯ ಕೊರತೆ ಇದ್ದರೂ ನಮ್ಮೊಂದಿಗೆ ಹಂಚಿಕೊಳ್ಳಿ, ನಮ್ಮೊಂದಿಗೆ ಕೈ ಜೋಡಿಸಿ ಎಲ್ಲ ರೈತರನ್ನ ರಾಜನಾಗಿ ಮಾಡುವುದು ನಮ್ಮ ಮುಂದಿನ ಗುರಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ಮಾಹಿತಿಯೊಂದಿಗೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೇರೆ ರೈತರಿಗೂ ಕೂಡ ತಲುಪಲಿ. ಎಲ್ಲ ರೈತರು ಧೈರ್ಯದಿಂದ ಬೆಳೆಯನ್ನು ಬೆಳೀಲಿ, ಉತ್ತಮ ಇಳುವರಿ ಪಡ್ಕೊಳ್ಳಿ. ಯಾವುದೇ ರೈತರು ಹೆದರೋದು ಬೇಡ, ನಿಮ್ಮೊಂದಿಗೆ ನಾವಿದ್ದೇವೆ. ಮುಂದಿನ ವಿಡಿಯೋ ಒಂದು ಇತ್ತೀಚೆಗೆ ಟೊಮೊಟೊದಲ್ಲಿ ಹೊಸ ರೋಗಗಳು ಕಾಣಿಸಿದೆ. ಸೊ ಈ ರೋಗ ಏನಕ್ಕೆ ಬರುತ್ತೆ, ಅದರ ನಿವಾರಣೆ ಹೇಗೆ ಅನ್ನೋದನ್ನ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋಲ್ಲಿ ಕೊಡ್ತೀನಿ. ನಾನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತದೆ. ನಮಸ್ಕಾರ.